ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದು. ನಂದು 17 ಮತ್ತು 18ನೇ ದಿನದ್ದು ವೆಯ್ಟ್ ಲಾಸ್ ಜ್ಯೂಸ್ದು ವೀಡಿಯೋ ಆಗಿರುತ್ತೆ. 17ನೇ ದಿನ ಅಂದರೆ ನೆನೆ ನಾನು ಏನು ಕುಡಿದೆ ಅಂತ ನಾನು ವೀಡಿಯೋದಲ್ಲಿ ಹಾಕ್ತೀನಿ. ಇದು ನಂದು 18ನೇ ದಿನದ್ದು ವೆಯ್ಟ್ ಲಾಸ್ ಜ್ಯೂಸ್ ವೀಡಿಯೋ ಆಗಿರುತ್ತೆ. ಇವತ್ತು ನಾನು ನಲ್ಲಿಕಾಯಿ ಜ್ಯೂಸನ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಬನ್ನಿ ನಲ್ಲಿಕಾಯಿ ಜ್ಯೂಸನ್ನ ಮಾಡ್ಕೊಬೇಡ. ನಾನು ನಲ್ಲಿಕಾಯಿ ಜ್ಯೂಸ್ಗೆ ನಲ್ಲಿಕಾಯಿ ಒಂದು 3 ನಲ್ಲಿಕಾಯಿನ ಹಾಕೋತಾ ಇದ್ದೀನಿ. ಯಾಕೆಂದರೆ ನಾನು ನಮ್ಮ ಮನೆಯವ್ರಿಗೆ ನನಗೆ ಇಬ್ರಿಗೂ ಮಾಡ್ಕೊತಾ ಇರೋದು. ನಲ್ಲಿಕಾಯಿ ಸ್ವಲ್ಪ ಸಣ್ಣದು, ಅದಕ್ಕೋಸ್ಕರ 3 ನಲ್ಲಿಕಾಯಿನ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಮೆಣಸು, ಸ್ವಲ್ಪ ಉಪ್ಪಿನ ಪುಡಿ, ಅರಳುಪ್ಪಿದ್ರೆ ಅರಳು ಪುಡಿ ಹಾಕೊಳ್ಳಿ. ನಾನು ಪುಡಿ ಉಪ್ಪು ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ನಾನು ನಿಮಗೆ ಎಲ್ಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ನಲ್ಲಿಕಾಯಿ ಜ್ಯೂಸನ್ನ ಮಾಡ್ಕೊಳ್ಳೋದನ್ನ. ಅದಕ್ಕೆ ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಂಡು ನಾನು ಇಬ್ರಿಗೂ ಒಂದೊಂದು ಲೋಟ ಮಾಡ್ಕೊತೀನಿ. ನಲ್ಲಿಕಾಯಿ ಜ್ಯೂಸ್ ರೆಡಿ. ನಲ್ಲಿಕಾಯಿ ಜ್ಯೂಸು ರೆಡಿ ಇದೆ. ಎಲ್ಲರಿಗೂ ಗೊತ್ತಿದೆ ನಲ್ಲಿಕಾಯಿ ಜ್ಯೂಸಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳಿ. ನಲ್ಲಿಕಾಯಿ ಜ್ಯೂಸಿಂದ ವೆಯ್ಟ್ ಲಾಸ್ ಮಾಡ್ಬೋದು. ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಯಾರಿಗೆಲ್ಲ ಶುಗರ್ ಅಂದರೆ ಸಕ್ಕರೆ ಕಾಯಿಲೆ ಇದೆ ಅಂಥವ್ರಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಮಾತಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಇದರಲ್ಲೂ ಅಷ್ಟೇ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ. ಇದನ್ನು ಕುಡಿದ್ರೆ ಶುಗರ್ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರೋರೆಲ್ಲರೂ ತಗೋತಾರೆ ಇದು ನಲ್ಲಿಕಾಯಿ ಜ್ಯೂಸನ್ನ. ಪ್ರತಿದಿನ ಶುಗರ್ ಇರೋರು ಕಂಪಲ್ಸರಿ ತಗೋತಾರೆ. ನಾನು ವೆಯ್ಟ್ ಲಾಸ್ಗೆ ಅಂತ ತಗೋತಾ ಇದ್ದೀನಿ. ವೆಯ್ಟ್ ಲಾಸ್ಗೂ ಸಹ ಇದು ತುಂಬ ಹೆಲ್ಪ್ ಮಾಡುತ್ತೆ, ಅದಕ್ಕೋಸ್ಕರ ತಗೋತಾ ಇದ್ದೀನಿ. ನಾನು ಹಿಂದೆ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ಇದು ಏನು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಮತ್ತು ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮಗೆ ಕೂದಲು ಏರ್ ಫಾಲ್ ಆಗೋದು ಮತ್ತು ಸ್ಕಿನ್ ಗ್ಲೋಗೆಲ್ಲ ಹೆಲ್ಪ್ ಆಗುತ್ತೆ. ನಾನು ಕುಡಿತಾ ಇದ್ದೀನಿ. ಇವತ್ತು ತಿಂಡಿಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಹೆಣ್ಮಕ್ಳಿಗೆ ಏನು ಅಂತಂದರೆ ಬೆಳಗ್ಗೆ ತಿಂಡಿ ಏನು ಮಾಡೋದು, ಮಧ್ಯಾಹ್ನ ಅಡುಗೆ ಏನು ಮಾಡೋದು, ಅದೇ ಒಂದು ದೊಡ್ಡ ಸಮಸ್ಯೆ. ಏನು ತಿಂಡಿ ಮಾಡೋದು ಅಂತಲೇ ಗೊತ್ತಾಗಲ್ಲ. ಒಂದೊಂದು ಸಲ ನೈಟೇ ಪ್ರಿಪೇರ್ ಮಾಡ್ಕೊಬಿಟ್ಟಿರ್ತೀವೋ ಏನು ಮಾಡೋದು ಇವತ್ತು, ನಾಳೆ ತಿಂಡಿ, ಇವತ್ತು ನೆಕ್ಸ್ಟ್ ಡೇ ಚಿತ್ರಾನ್ನ ಮಾಡೋದ, ಉಪ್ಪಿಟ್ಟು ಮಾಡೋದ ಅಂತೆಲ್ಲ ಅಂದ್ಕೊಬಿಟ್ಟಿರ್ತೀವಿ. ಒಂದೊಂದು ಸಲ ಏನೂ ಪ್ರಿಪೇರು ಆಗಿರಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಿರಲ್ಲ. ಈಗ ನನಗೆ ಅದೇ ಆಗಿರೋದು, ಏನು ಮಾಡೋದು ಅಂತಲೇ ಗೊತ್ತಾಗ್ತಲ್ಲ, ಏನು ತಿಂಡಿ ಮಾಡೋದು ಅಂತ ಹೇಳಿ. ನಲ್ಲಿಕಾಯಿ ಜ್ಯೂಸ್ ಕುಡ್ಕೊಂಡು ಯೋಚನೆ ಮಾಡಿ ತಿಂಡಿನ ಮಾಡ್ತೀನಿ. ಮಕ್ಳಿಗೇನಾದರೂ ಸ್ಕೂಲ್ ಇತ್ತು ಅಂತ ಹೇಳಿದ್ರೆ ಮಕ್ಳಿಗೋಸ್ಕರನಾದರೂ ಎದ್ದು ಬೆಳಗ್ಗೆ ತಿಂಡಿ ಏನಾದರೂ ಮಾಡ್ಕೋಬೇಕು ಅಂತ ರಾತ್ರಿನೇ ಪ್ರಿಪೇರ್ ಮಾಡ್ಕೊಬಿಟ್ಟಿರ್ತೀವಿ. ಆದರೆ ಮಕ್ಳಿಗೆ ರಜೆ ಇರೋದ್ರಿಂದ ಇವಾಗ ಸ್ವಲ್ಪ ತಿಂಡಿಗೆ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಬಿಡು ರಜಾ ಇದೆಯಲ್ಲ, ಬೆಳಗ್ಗೆ ಏನಾದರೂ ತಿಂಡಿ ಮಾಡ್ಕೊಂಡ್ರಾಯ್ತು ಅಂತ ಲೇಸಿಯಾಗಿದ್ಬಿಡ್ತೀವಿ. ಬೆಳಗ್ಗೆ ಎದ್ದಾಗ ಫುಲ್ಲು ಟೆನ್ಷನ್ ಆಗಿಬಿಡುತ್ತೆ. ನಾನು ನಮ್ಮ ಮನೆಯವ್ರನ್ನ ಕೇಳಿದೆ ಏನು ತಿಂಡಿ ಮಾಡಲಿ ಅಂತ ಹೇಳಿ. ಅವರು ಏನಾದರೂ ಮಾಡ್ಕೊ ಅಂತ ಅಂದರು. ನಾನು ಬೇಗ ಆಗಲಿ ಅಂತ ಹೇಳಿ ಬಾತ್ ಮಾಡ್ಕೊಳ್ಳೋಣ ಅಂಥೇಳಿ ಬಾತ್ನೇ ಮಾಡ್ಕೊಳ್ಳೋಣ ಅಂಥೇಳಿ ತರಕಾರಿನ ಕಳಿಸಿದ್ದೀನಿ. ಅದು ತರಕಾರಿ ತಂದ ತಕ್ಷಣ ತರಕಾರಿನ ಹೆಚ್ಕೊಂಡು ತಿಂಡಿನ ಮಾಡ್ಕೊತೀನಿ. ನಮ್ಮ ಮನೇಲಿ ಸೋಲಾರ್ ಆಗಲಿ ಗೀಝರ್ ಆಗಲಿ ಇಲ್ಲ. ನಾವು ಯಾವಾಗಲೂ ನೀರನ್ನ ಒಲೆಯಲ್ಲೇ ಕಾಯಿಸಿ ಸ್ನಾನನ ಮಾಡ್ಕೊಳ್ಳೋದು. ಅದಕ್ಕೆ ಸೌದೆನ ತಂದು ನೀರಲ್ಲೇ ಉರಿ ಹಾಕ್ಬಿಟ್ರೆ ನನ್ನ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಸ್ನಾನನ ಮಾಡ್ಬೋದು, ನೀರು ಕಾದಿರುತ್ತೆ ಅಂಥೇಳಿ ನೀರನ್ನ ಕಾಯಿಸೋಣ ಅಂಥೇಳಿ ಸೌದೆನ ತಂದಾಕಿ ನೀರಲ್ಲೇನ ಉರಿ ಹಾಕ್ತಾಯಿದ್ದೀನಿ. ಅದಾದ ನಂತರ ತರಕಾರಿ ತೊಗೊಬಂದು ಕೊಟ್ಟರು. ತರಕಾರಿ ಎಲ್ಲ ನೆಚ್ಚಿ ಬಾತ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಟಾಣಿ ಕಾಳು ನೆನೆಸಿಲ್ಲ, ಅವರೆಕಾಯಿ ಸಿಗಲಿಲ್ಲ ಇಲ್ಲಿ ಅಂಗಡೀಲಿ. ಅದಕ್ಕೋಸ್ಕರ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡೋಣ ಅಂಥೇಳಿ ಬಾತ್ ಮಾಡ್ತಾ ಇದ್ದೀನಿ. ಈ ಬಿಸಿಲಿಗೆ ಏನು ತಿಂಡಿ ತಿಂದರೆ ಚೆನ್ನಾಗಿರುತ್ತೆ ಅಂತಲೇ ಗೊತ್ತಾಗಲ್ಲ. ಅಷ್ಟು ಇದು ಬೆಳಗ್ಗೆನೇ ಮುದ್ದೆ ಮಾಡೋಣ ಅಂತಂದರೆ ಒಂದು ದಿವಸ ತಿಂತಾರೆ, 2 ದಿವಸ ತಿಂತಾರೆ, 3ನೇ ದಿವಸಕ್ಕೆ ಮುದ್ದೆ ಬೇಡ ನನಗೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪಲಾವನೇ ಮಾಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ನಿನ್ನೆ ಸಾಂಬಾರು ಮಾಡಿದ್ದೆ, ಮಧ್ಯಾಹ್ನ ಯಾರೂ ನೀಟಾಗಿ ಊಟ ಮಾಡಿಲ್ಲ ಅಂಥೇಳಿ ಮೂಲಂಗಿ ಸಾರೆಲ್ಲ ಹಂಗೆ ಇತ್ತು, ಅದನ್ನೇ ಬಿಸಿ ಮಾಡಿ ಇಟ್ಟಿದ್ದೀನಿ, ನಾಳೆ ಆಗುತ್ತೆ ಅಂಥೇಳಿ. ನೀರೆಲ್ಲ ಕಾಯೋಷ್ಟರೊಳಗಡೆ ಎಲ್ಲ ಕೆಲಸನೂ ಮುಗಿಸ್ಕೊಬಿಡೋಣ ಅಂಥೇಳಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಕ್ಕಳಿರೋರ ಮನೆ ಅಂತೂ ತುಂಬ ಅಂದರೆ ತುಂಬ ಗಲೀಜಾಗುತ್ತೆ. ಇಲ್ಲೇ ನನ್ನ ಮಗ ಬಂದಿಲ್ಲ, ಆದರೂ ನೆನ್ನೆ ಎಲ್ಲ ಬಂದು ಎಲ್ಲ ಅಂಡಿ ಗೊಂಬೆ ಎಲ್ಲ ತೊಗೊಬಂದು ಬಿಸಾಕಿ ಪೆನ್ಸಿಲೆಲ್ಲ ಬಿಸಾಕಿ ಹೋಗಿದ್ದಾನೆ. ಅವ್ನು ಬಂದರೆ ಇವೆಲ್ಲ ಎತ್ತಿಡೋದೇ ಕೆಲಸ ಆಗ್ಬಿಟ್ಟಿರುತ್ತೆ. ನನ್ನ ಮಗಳು ಸ್ವಲ್ಪ ದೊಡ್ಡವಳಾಗಿರೋದ್ರಿಂದ ಅವಳಿಗೆ ಬೈದರೆ ಸ್ವಲ್ಪ ಅರ್ಥ ಮಾಡ್ಕೊತಾಳೆ. ಎಲ್ಲ ಗಲೀಜು ಮಾಡಬೇಡ ಅಂತ ಹೇಳಿದ್ರೆ. ಆದರೆ ನನ್ನ ಮಗುಂಗೆ ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ.
ಮತ್ತೆ ಅದೇ ಕೆಲಸ ಮಾಡ್ತಾನೆ. ಎಲ್ಲನೂ ಎಲ್ಲೆಲ್ಲಿ ಇರ್ತೀವಿ ಅಲ್ಲಿ ಯಾವುದು ವಸ್ತುಗಳು ಇರಲ್ಲ, ಎಲ್ಲ ಬೇರೆ ಬೇರೆ ಕಡೆ ಚೆಲ್ಲಂಪಿಲ್ಲಿ ಮಾಡಿಬಿಟ್ಟಿರ್ತಾನೆ. ಕೆಲಸ ಮುಗೀತು, ಇವಾಗ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ತುಂಬ ಬಿಸಿಲು ಅಯ್ಯಪ್ಪ. ಕೆಲಸ ಎಲ್ಲ ಮುಗೀತು, ಸ್ನಾನನೂ ಮುಗೀತು. ಇವತ್ತೇನು ವಾರ ಮಾಡೋಂಗಿಲ್ಲ, ದೇವ್ರ ದೀಪ ಏನೂ ಹಚ್ಚಂಗಿಲ್ಲ. ನಾನು ರೆಡಿಯಾಗಿ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ನನಗೆ ಫಸ್ಟು ತಿಂಡಿ ತಿಂದರೆ ಬೇರೆ ಕೆಲಸಗಳು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ತಿಂಡಿ ಬೇಗ ತಿನ್ನಲ್ಲ. ಕೆಲಸ ಎಲ್ಲ ಮುಗಿಸಿ ನಾನು ತಿಂಡಿನ ತಿನ್ನಬೇಕು. ಕೆಲಸ ಮುಗಿಸಿ ತಿಂಡಿ ತಿಂದು ಒಂದು 5 ನಿಮಿಷ ಕಾಫಿ ಟೀ ಎಲ್ಲ ಕುಡಿದು ಆಮೇಲೆ ಸಮಾಧಾನ ಆದಮೇಲೆ ನಮ್ಮ ಮಾವರ ಮನೆಗೆ ಹೋಗ್ತೀನಿ. ಆ ಥರ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಕಾಫಿ ಇಲ್ಲ ಅಂದ್ರೂ ಇರೋಕ್ಕಾಗಲ್ಲ. ಬಿಟ್ಬಿಡ್ಬೇಕು ಅಂತ ಅನ್ಕೊತಾ ಇದ್ದೀನಿ. ಸ್ವಲ್ಪನೇ ಕಮ್ಮಿ ಮಾಡ್ತಾಯಿದ್ದೀನಿ. ಅದ್ರ ಬದಲು ಏನಾದರೂ ಕುಡಿಬೇಕು, ಇಲ್ಲ ಲೆಮನ್ ಟೀನೋ ಇಲ್ಲ ಗ್ರೀನ್ ಟೀನೋ ಏನಾದರೂ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಅಭ್ಯಾಸ ಮಾಡ್ಕೊತೀನಿ. ಸ್ವಲ್ಪ ಅಂದರೆ ಬಿಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಅಡಿಟ್ ಆದರೆ ಆಗಿಬಿಟ್ಟಿದ್ದೀನಿ ಆಲ್ರೆಡಿ. ಅದಕ್ಕೋಸ್ಕರ ಸ್ವಲ್ಪನೇ ಕಮ್ಮಿ ಮಾಡ್ಕೊತಾ ಇದ್ದೀನಿ. ನಾನು ಮನೇಲಿದ್ದರೆ ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ಏನು ಮುಖಕ್ಕೆ ಅಂದರೆ ಜಾಸ್ತಿ ಏನು ಮೇಕಪ್ ಮಾಡ್ಕೊಳ್ಳಲ್ಲ. ಮಾಮೂಲಿ ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಚಿ ಸನ್ಸ್ಕ್ರೀಮ್ ಹಚ್ಚಿ ಸುಮ್ಮನಾಗ್ಬಿಡ್ತೀನಿ. ಯಾವ ಪೌಡ್ರ್ ಏನೂ ಹಚ್ಚಲ್ಲ, ಯಾಕೆಂದರೆ ನಾನು ಡ್ರೈ ಸ್ಕಿನ್ನು. ಹಾಗಾಗಿ ನಾನು ಪೌಡ್ರೆಲ್ಲ ಜಾಸ್ತಿ ಹಚ್ಚಕ್ಕೆ ಹೋಗಲ್ಲ. ಎಲ್ಲರೂ ಹೊರಗಡೆ ಹೋದರೆ ಮಾತ್ರ ನಾನು ಪೌಡ್ರೆಲ್ಲ ಹಚ್ಚೋದು. ಇನ್ನೊಂದೇನಪ್ಪ ಅಂದರೆ ನಾನು ಸ್ವಲ್ಪ ಸಣ್ಣ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನನಗೆ ಫೀಲ್ ಆಗ್ತಾಯಿದೆ ಸಣ್ಣ ಆಗಿದ್ದೀನಿ ಅಂತ ಹೇಳಿ. ಕ್ರೀಮ್ನೂ ಸಹ ನಾನು ಅಷ್ಟು ಹಚ್ಚಲ್ಲ. ನನ್ನ ಮಕ್ಳದ್ನೇ ಯಾವುದಾದ್ರೂ ಇದ್ದರೆ ಸ್ವಲ್ಪ ಹಚ್ಕೊಂಡ್ಬಿಡ್ತೀನಿ. ಇದು ಮಾಯ್ಶ್ಚರೈಸರ್ ಕ್ರೀಮು ಮತ್ತು ಸನ್ಸ್ಕ್ರೀಮ್ ಇದೆಯಲ್ಲ ಅದರಲ್ಲೇ ನಾನು ಮೇಂಟೈನ್ ಮಾಡ್ಕೊತೀನಿ. ಕ್ರೀಮೆಲ್ಲ ಇದು ಮಾಡೋಕ್ಕೆ ಹೋಗಲ್ಲ. ಇಷ್ಟೇ ನಂದು ಸಿಂಪಲ್ ಮೇಕಪ್. ಈಗ ಸ್ವಲ್ಪ ಆಯಿಲನ್ನು ಹಚ್ಕೊಂಡು ರೆಡಿ ಆಗೋದಷ್ಟೇ. ಇನ್ನು ನೆನ್ನೆ ಬಂದು ನಾನು ಶಾರ್ಟ್ ವೀಡಿಯೋದೆಲ್ಲ ಹಾಕಿದ್ದೀನಿ. ಜೀರಿಗೆ ಕಷಾಯನ ಮಾಡ್ಕೊಂಡು ಕುಡಿದಿದ್ದೆ ನಾನು ನಿನ್ನೆ. ಜೀರಿಗೆ ಮತ್ತು ಹೊಂಕಾಳು ಮತ್ತು ಅಜ್ವಾನದ ಜ್ಯೂಸನ್ನ ಮಾಡ್ಕೊಂಡು ಕುಡಿದಿದ್ದೆ. ಇಷ್ಟು ನೆನ್ನೆ ಜ್ಯೂಸ್ದು ವೀಡಿಯೋ ಆಗಿತ್ತು. ಕೈಯೆಲ್ಲ ಆಯಿಲ್ ಥರ ಇದೆ. ಹಿಂಗಿದ್ರೆ ಸ್ವಲ್ಪ ಹೊತ್ತು ಬಿಟ್ಟರೆ ಸರಿ ಹೋಗುತ್ತೆ. ಅದು ಸ್ವಲ್ಪ ಹಾಗೆ ಇರುತ್ತೆ, ಯಾಕೆಂದರೆ ಮಾಯ್ಶ್ಚರೈಸರ್ ಕ್ರೀಮು ಮತ್ತು ಸನ್ಸ್ಕ್ರೀಮ್ ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಲಿಪ್ ಬಾಂಬು. ನನ್ನ ಮನೇಲಿದ್ದರೆ ಲಿಪ್ ಬಾಂಬು ಅಂದರೆ ನಂದು ಸ್ವಲ್ಪ ಡ್ರೈ ಸ್ಕಿನ್ನು, ನನ್ನ ತುಟಿ ಸ್ವಲ್ಪ ಯಾವಾಗಲೂ ಜಾಸ್ತಿ ಡ್ರೈ ಆಗ್ತಾ ಇರುತ್ತೆ. ಅಂದರೆ ಜಾಸ್ತಿ ನೀರು ಕುಡಿತಾ ಇರ್ತೀನಿ, ಆಗಾದ್ರೂ ನನಗೆ ಡ್ರೈ ಆಗ್ತಾನೆ ಇರುತ್ತೆ. ಡ್ರೈ ಸ್ಕಿನ್ ಇರೋರಿಗೆ ಸ್ವಲ್ಪ ಜನಕ್ಕೆ ಹಂಗೆ ಆಗ್ತಾ ಇರುತ್ತೆ. ನನಗೂ ಸಹ ಸೇಮ್ ಅದೇ ಥರ ಆಗ್ತಾ ಇರುತ್ತೆ. ತುಟಿ ಎಲ್ಲ ಸ್ವಲ್ಪ ಡ್ರೈ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಹಚ್ತಾ ಇರ್ತೀನಿ. 11:45 12 ಗಂಟೆನೋ ಆಗಿದೆ ಟೈಮು. ಇವಾಗ ತಿಂಡಿ ತಿಂತಾ ಇದ್ದೀನಿ. ನಮ್ಮ ಅತ್ತೆ ಇನ್ನೂ ಗದ್ದೆಯಿಂದ ಬಂದಿಲ್ಲ. ಅವ್ರು ಬಂದರೆ ತಿಂಡಿ ಗಿಂಡಿ ಹಾಕ್ಕೊಟ್ಬಿಟ್ಟು, ನಿನ್ನೆ ಕರ್ಬೂಜ ಹಣ್ಣು ಜ್ಯೂಸನ್ನ ಮಾಡಿ ಇನ್ನು ಸ್ವಲ್ಪ ಹಾಗೆ ಇಟ್ಟಿದ್ದೆ. ಇವತ್ತು ಸ್ವಲ್ಪ ಮಾಡೋಣ ಅಂತ ಹೇಳಿ ನಮ್ಮ ಅತ್ತೆನೂ ಗದ್ದೆಯಿಂದ ಬಂದರು. ಅವ್ರಿಗೂ ತಿಂಡಿ ಹಾಕ್ಕೊಟ್ಬಿಟ್ಟು ಜ್ಯೂಸನ್ನ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಈ ಬಿಸಿಲಿಗಂತೂ ಏನಾದರೂ ಮಾಡ್ಕೊಂಡು ಕುಡಿಬೇಕು ಅನಿಸುತ್ತೆ. ಬಿಸಿಲಿಗೆ ಅಷ್ಟು ಬಿಸಿಲು. ನಮ್ಮನೆಯಂತೂ ಅಯ್ಯೋ ಕೇಳೋಂಗೆ ಇಲ್ಲ, ಅಷ್ಟು ಬಿಸಿಲು, ಸೆಕೆ ತುಂಬ ಅಂದರೆ ಸೆಕೆ. ತಣ್ಣಗಿರೋದು ಏನಾದರೂ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಸ್ವಲ್ಪ ಅಂದರೆ ಈ ನಡುವೆ ಜಾಸ್ತಿ ಜ್ಯೂಸು ಎಲ್ಲ ಮಾಡ್ಕೊತಾ ಇರ್ತೀವಿ. ಇದಿಲ್ಲ ಅಂತಂದ್ರೂ ಬರೀ ನಿಂಬೆಹಣ್ಣು ಜ್ಯೂಸ್ನಾದರೂ ಮಧ್ಯೆ ಮಾಡ್ಕೊತಾ ಇರ್ತೀನಿ. ಇಲ್ಲಾಂದರೆ ಕೋಲ್ಡ್ ಕಾಫಿ ಅಭ್ಯಾಸ ಆಗಿಬಿಟ್ಟಿದ್ದೀನಿ. ಹಾಗಾಗಿ ಜ್ಯೂಸನ್ನ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಜಾಸ್ತಿ ಜ್ಯೂಸೆಲ್ಲ ಕುಡಿತಾನೆ. ನನ್ನ ಮಗಳು ಜ್ಯೂಸ್ ಕುಡಿಯೋಲ್ಲ. ಅವಳಿಗೆ ಹಣ್ಣು ಅಂದ್ರೇ ಇಷ್ಟಪಡಲ್ಲ. ನಾನು ಫಸ್ಟು ಸೇಮ್ ಹಂಗೆ ಮಾಡ್ತಿದ್ದೆ, ಹಣ್ಣೇ ತಿಂತಿರಲಿಲ್ಲ. ಇವಾಗ ಅದ್ರ ಬೆಲೆ ಏನು ಅಂತ ಗೊತ್ತಾಗ್ತಾಯಿದೆ, ಹಣ್ಣು ತಿನ್ನಬೇಕು ಅಂತ. ಈ ನಡುವೆ ಸ್ವಲ್ಪ ಹಣ್ಣು ತಿಂತಾಯಿದ್ದೀನಿ. ಫಸ್ಟು ಹಣ್ಣೇ ತಿಂತಿರಲಿಲ್ಲ. ನನ್ನ ಮಗಳು ಪ್ರೆಗ್ನೆಂಟಲ್ಲಂತೂ ನಾನು ಚೂರು ಹಣ್ಣು ತಿಂದಿಲ್ಲ. ನನ್ನ ಮಗನ ಪ್ರೆಗ್ನೆಂಟಲ್ಲಿ ಸ್ವಲ್ಪನಾದರೂ ತಿಂದಿದ್ದೀನಿ. ನನ್ನ ಮಗಳು ಪ್ರೆಗ್ನೆಂಟಲ್ಲಂತೂ ಒಂಚೂರು ಹಣ್ಣು ತಿಂತಿಲ್ಲ. ಹಣ್ಣು ಅಂದ್ರೇ ನಾನು ಇಷ್ಟಪಡ್ತಿರ್ಲಿಲ್ಲ. ಸೇಮ್ ನನ್ನ ಮಗಳು ಹಂಗೆ ಮಾಡ್ತಾಳೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ, ನನ್ನ ಥರ ಆಗಬೇಡ ನೀನು, ಚೆನ್ನಾಗಿ ತಿನ್ನು ಹಣ್ಣು ಅಂಥೇಳಿ. ನನ್ನ ಮಗ ಅದ್ರ ಆಪೋಸಿಟು. ಅವನಿಗೆ ಬೇಕಾದ್ರೆ ಊಟ ಕಮ್ಮಿ ತಿಂತಾನೆ, ಹಣ್ಣೆಲ್ಲ ತುಂಬ ಚೆನ್ನಾಗಿ ತಿಂತಾನೆ. ಅದು ಖುಷಿ ನನಗೆ. ನನ್ನ ಮಗಳಂತೂ ಏನೂ ತಿನ್ನಲ್ಲ. ಬಾಕ್ಸ್ಗೆ ಹಾಕಿದ್ರೂ ಒಂದೊಂದು ಸಲ ಹಂಗೆ ವಾಪಸ್ ತೊಗೊಬಂದ್ಬಿಟ್ಟಿರ್ತಾಳೆ. ಅದೇ ಬೇಜಾರು. ಅವಳು ಏನು ಊಟನೂ ತಿನ್ನಲ್ಲ, ನೀಟಾಗಿ ಹಣ್ಣು ತಿನ್ನಲ್ಲ. ಅದೊಂದು ಬೇಜಾರಾಗ್ತಾ ಇರುತ್ತೆ.
ಮಕ್ಕಳಿಗೆ ಹಣ್ಣು ತಿನ್ನಿಸೋದು ಅಭ್ಯಾಸ ಮಾಡಿಸ್ಬೇಕು. ನಾವು ಚಿಕ್ಕ ವಯಸ್ಸಲ್ಲಿ ಅವಳಿಗೆ ತಂದು ಕೊಡ್ತಿದ್ದೋ ಆದರೆ ಅದು ಅವಳಿಗೇನೋ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಹಣ್ಣು, ಹಾಲು, ಮೊಸರು, ಮಜ್ಜಿಗೆ ಏನೂ ತಿಂತಿರಲಿಲ್ಲ. ಈಗ ಎಲ್ಲನೂ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀವಿ. ಫಸ್ಟು ಮಜ್ಜಿಗೆ, ಹಾಲು ಸ್ಮೆಲ್ ಅಂದ್ರೇ ಆಗ್ತಿರ್ಲಿಲ್ಲ ನನಗೆ. ಈಗಲೂ ನಾನು ಹಾಲು ಕುಡಿಯಲ್ಲ, ಕಾಫಿ ಆದರೆ ಕುಡಿತೀನಿ, ಹಾಲು ಕುಡಿಯಲ್ಲ. ಹಾಲು ಇಷ್ಟ ಆಗಲ್ಲ ನನಗೆ, ಬರೀ ಹಾಲು ಕುಡಿಯೋದಕ್ಕೆ. ನನ್ನ ಮಗಳು ಸಹ ಬರೀ ಹಾಲು ಅಂದರೆ ಅಷ್ಟು ಇಷ್ಟಪಡಲ್ಲ. ಅದರೊಳಗಡೆ ಬೂಸ್ಟು ಅವೆಲ್ಲ ಹಾಕಿದ್ರೆ ಕುಡಿತಾಳೆ. ಹಂಗೆ ನಮಗೆ ಅಭ್ಯಾಸ ಆಗ್ಬಿಟ್ಟೈತೆ. ಅಂದರೆ ಅದು ಅವ್ರವ್ರ ಇದು. ನನ್ನ ಮಗಳು ಸಹ ಅಷ್ಟು ಇಷ್ಟಪಡಲ್ಲ. ಅವಳು ಯಾವತ್ತಾರ ಅಪರೂಪ ಮೊಸರನ್ನ ಇದೆಲ್ಲ ತಿನ್ನೋದು. ಯಾರಾರ ಕೇಳಿದ್ರೆ ಮೊಸರನ್ನ ಇಷ್ಟ ಅಂತ ಹೇಳ್ತಾಳಂತೆ. ಅವಳು ಮೊಸರನ್ನೇ ತಿನ್ನಲ್ಲ, ಹೇಳ್ಬೇಕು ಅಂದರೆ ನೀಟಾಗಿ ಮನೇಲಿ ಮೊಸರನ್ನ ಅಂದ್ರೇ ಇಷ್ಟಪಡಲ್ಲ. ನನ್ನ ಮಗಳು ಫ್ರೆಂಡವ್ರ ಅಮ್ಮ ಹೇಳ್ತಾಯಿದ್ರು, ಏನಿಷ್ಟ ಅಂದರೆ ಮೊಸರನ್ನ ಅಂತ ಹೇಳಿದ್ಲು ಅಂತ. ಅವಳು ನಿಜವಾಗ್ಲೂ ಮೊಸರನ್ನ ಅಂದ್ರೇ ಇಷ್ಟಪಡಲ್ಲ. ನನ್ನ ಮಗ ಚೆನ್ನಾಗಿ ತಿಂತಾನೆ ಮೊಸರನ್ನನ, ಅವಳು ಮೊಸರನ್ನೇ ತಿನ್ನಲ್ಲ. ಯಾಕೆ ಹಂಗೆ ಹೇಳ್ದೆ ಅಂತಂದರೆ, ಸುಮ್ಮನೆ ಹೇಳ್ದೆ ಹೋಗಮ್ಮ ಅಂತ ಅಂತಾಳೆ. ಅವಳು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಮೊಸರನ್ನ ಎಲ್ಲ. ಇನ್ನು ಚಪಾತಿ, ಪೂರಿ, ದೋಸೆ ಇವೆಲ್ಲ ಚೆನ್ನಾಗಿ ತಿಂತಾಳೆ. ಉಪ್ಸಾರು ಅನ್ನ, ತರಕಾರಿ ಸಾರು ಅನ್ನ ಅದನ್ನು ಚೆನ್ನಾಗಿ ಊಟ ಮಾಡ್ತಾಳೆ. ಈ ಮೊಸರನ್ನ, ಹಾಲು, ಅನ್ನ ಇವೆಲ್ಲ ತಿಂತಾರಲ್ಲ ಅದೆಲ್ಲ ತಿನ್ನಲ್ಲ ನನ್ನ ಮಗಳು. ನನ್ನ ಮಗ ಅವನು ಸರಿ ಅಲ್ಲ. ಅದಕ್ಕೂ ಮಕ್ಳಿಗೆ ತಿಂದ್ರೇ ಖುಷಿ. ಒಂಥರ ಮಾಡಿಕೊಡೋದಕ್ಕೂ ನಮಗೂ ಖುಷಿಯಾಗುತ್ತೆ. ತಿಂದರೆ ನಮಗೂ ಖುಷಿ ಮಾಡಿಕೊಡೋದಕ್ಕೆ. ತಿಂದಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ, ಏನೂ ತಿನ್ನವಲ್ಲ ಅಲ್ವಲ್ಲಪ್ಪ, ಏನಪ್ಪ ಮಾಡೋದು ಅಂತ. ಎಲ್ಲ ತಾಯಂದಿರಿಗೂ ಹಂಗೇ. ನಿನ್ನೆ ಸಬ್ಜಾ ಸೀಡ್ಸ್ನ ಉಣ್ಣೆ ಹಾಕಿದ್ದೆ, ಅದು ಹಂಗೆ ಇತ್ತು. ಎಲ್ಲದಕ್ಕೂ ನೀರಿಗೂ ಸಹ ಸಬ್ಜಾ ಸೀಡ್ಸ್ನ ಹಾಕ್ಕೊಂಡು ಕುಡಿದ್ರೆ ಈ ವೆದರ್ಗೆ ತುಂಬ ಒಳ್ಳೆಯದು, ತಂಪು. ಅದಕ್ಕೋಸ್ಕರ ನಾನು ಜ್ಯೂಸ್ಗೆ ಸಬ್ಜಾ ಸೀಡ್ಸ್ನ ಉಣ್ಣೆ ಹಾಕಿದ್ದೆ. ಖಾಲಿಯಾಗಿದೆ, ಉಣ್ಣೆ ಹಾಕಬೇಕು ಮತ್ತೆ. ಈಗ ಸದ್ಯಕ್ಕಾಗುತ್ತೆ ಅಂಥೇಳಿ ಅಷ್ಟೇ ಇದೆ ಅಂಥೇಳಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ತಂಪು ಸಬ್ಜಾ ಸೀಡ್ಸು. ದೇಹಕ್ಕೆ ತುಂಬ ಒಳ್ಳೆಯದು, ಬಾಡಿಗೆ, ಈ ವೆದರ್ಗೆ ತುಂಬ ಒಳ್ಳೆಯದು. ನಾನು ನಾಳೆ ಹೇಳ್ತೀನಿ ಸಬ್ಜಾ ಸೀಡ್ಸ್ ಯಾವುದು, ಚಿಯಾ ಸೀಡ್ಸ್ ಯಾವುದು ಅಂತ. ಎಷ್ಟೋ ಜನಕ್ಕೆ ಅದು ಕನ್ಫ್ಯೂಸು, ಯಾವುದು ಸಬ್ಜಾ ಯಾವುದು ಚಿಯಾ ಅಂಥೇಳಿ. ಚಿಯಾ ಸೀಡ್ಸ್ ಯಾಕೆ ಕುಡಿತಾರೆ, ಸಬ್ಜಾ ಸೀಡ್ಸ್ ಯಾಕೆ ಕುಡಿತಾರೆ ಅಂತ ನಾನು ನಾಳೆ ಹೇಳ್ತೀನಿ, ತೋರಿಸ್ತೀನಿ ಯಾವ್ದ್ಯಾವುದು ಅಂತಲೂ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಯಾಕೆ ಯಾವ್ದು ಕುಡಿತಾರೆ ಅಂಥೇಳಿ. ಎಷ್ಟೋ ಜನ ಕೇಳಿದ್ರು ಸಬ್ಜಾ ಅಂದ್ರೇನು, ಚಿಯಾ ಸೀಡ್ಸ್ ಅಂದ್ರೇನು, ಯಾಕೆ ಕುಡಿತಾರೆ ಅಂಥೇಳಿ. ನಾಳೆ ವೀಡಿಯೋದಲ್ಲಿ ಅದನ್ನು ನಾನು ಮಾಡಿ ತೋರಿಸ್ತೀನಿ, ಯಾಕೆ ಅದನ್ನು ಕುಡಿತಾರೆ, ಇದರಿಂದ ಏನು ಬೆನಿಫಿಟ್ಸು, ಚಿಯಾ ಸೀಡ್ಸಿಂದ ಏನು ಬೆನಿಫಿಟ್ಸು, ಸಬ್ಜಾ ಸೀಡ್ಸಿಂದ ಏನು ಬೆನಿಫಿಟ್ಸು ಅಂತ ನಾನು ಹೇಳ್ಕೊಡ್ತೀನಿ. ನಮ್ಮ ಮನೇಲಿ 4 ಜನ ಇದ್ದು ಅಂಥೇಳಿ 4 ಲೋಟ ಮಾತ್ರ ಜ್ಯೂಸನ್ನ ಮಾಡಿದ್ದೀನಿ. ನಮ್ಮ ಮಾವಂಗೊಂದು ಲೋಟ, ನಮ್ಮ ಅತ್ತೆಗೊಂದು ಲೋಟ, ನನಗೆ ನಮ್ಮ ಮನೆಯವ್ರಿಗೆ ಅಂತ ಮಾಡ್ಕೊಂಡಿದ್ವಿ. ಅಷ್ಟರೊಳಗಡೆ ನನ್ನ ಮಗನ ಸೌಂಡ್ ಆಯಿತು. ನನ್ನ ಮಗನೂ ಬಂದ. ನಮ್ಮ ಮನೆಯವರು ಅವ್ರು ಕುಡಿತಾ ಇದ್ದಿದ್ದನ್ನೇ ಸ್ವಲ್ಪ ಕೊಟ್ಟು ನಾವು ಅಷ್ಟರೊಳಗಡೆ ಆಗಲೇ ಕುಡ್ಕೊಂಡಿದ್ವಿ. ನಮ್ಮ ಮನೆಯವರು ಪಾಪು ಕರ್ಕೊಬರೋ ಅಷ್ಟರೊಳಗಡೆ ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲ ಅವ್ರಿಗೊಂದು ಲೋಟ ಇಟ್ಟಿದ್ದೆ. ಅವರು ಅದನ್ನು ಅವ್ನಿಗೊಂದು ಸ್ವಲ್ಪ ಕೊಟ್ಟು ಅವರೊಂದು ಸ್ವಲ್ಪ ಕುಡಿದ್ರು. ಸದ್ಯಕ್ಕಿಲ್ಲೆಲ್ಲ ಕೆಲಸ ಮುಗ್ದಿದೆ. ಇದೆಲ್ಲ ಮುಗಿಸ್ಕೊಂಡು ಈಗ ನಾನು ಮಾವರ ಮನೆಗೆ ಹೋಗಬೇಕು. ನಮ್ಮ ಮಾವ ಇಲ್ಲ ಇವತ್ತು, ಆದರೂ ಹೋಗ್ತಾಯಿದ್ದೀನಿ. ನಂಗೆ ಅಲ್ಲಿ ಸ್ವಲ್ಪ ಕೆಲಸ ಇದೆ ಅಂಥೇಳಿ ಹೋಗ್ತಾಯಿದ್ದೆ. ಆಮೇಲೆ ಇಲ್ಲಿರೋಕ್ಕೂ ಆಗಲ್ಲ, ಸೆಕೆ. ಅಲ್ಲೋದ್ರೆ ಸ್ವಲ್ಪ ಹೊತ್ತು ಸೆಕೆನಾದರೂ ಕಮ್ಮಿ ಆಗುತ್ತೆ. ಸ್ವಲ್ಪ ಕೆಲಸ ಇದೆ ನನಗೆ ಇಲ್ಲಿ ಅಂಥೇಳಿ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಈ ವೆದರಲ್ಲಿ ನಮಗೆ ಸೆಕೆನ ತಡೆಯೋಕ್ಕಾಗಲ್ಲ. ಮಕ್ಳುಗಳು ಪಾಪ ಹೇಗೆ ಸೆಕೆ ತಡೀತೋ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಬಿಸಿಲಿದೆ ಈ ಇದರಲ್ಲಂತೂ. ಯಾಕೆ ಇಷ್ಟು ಬಿಸಿಲು ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಬಿಸಿಲು ಹೊಡಿತಾ ಇದೆ. ಮಂಡ್ಯದಲ್ಲೇ ಇಷ್ಟು ಬಿಸಿಲಾ, ಇಲ್ಲ ಬೇರೆ ಕಡೆಯೂ ಇಷ್ಟು ಬಿಸಿಲಿದೆಯಾ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ. ಅಷ್ಟು ಬಿಸಿಲಿದೆ, ತುಂಬ ಅಂದರೆ ತುಂಬ ಬಿಸಿಲು. ಈ ಬಿಸಿಲಲ್ಲೂ ಮಕ್ಕಳು ಹೇಳಿದ ಮತ್ತು ಕೇಳಲ್ಲ, ಆಟ ಆಡೋದಕ್ಕೆ ಓಡ್ತವೆ. ಅಲ್ಲಿ ನೋಡಿ ನನ್ನ ಮಗ ಬಂದ ತಕ್ಷಣ ಸೈಕಲ್ ತೊಗೊತಾ ಇದ್ದಾನೆ. ಸೈಕಲ್ ಓಡಿಸ್ತೀನಿ ಅಂತ ಹೇಳಿ ನಾನು ಬಿಸಿಲು ಬೇಡ ಸುಮ್ಮನಿರು ಅಂದರೂ ಕೇಳ್ತಾಯಿಲ್ಲ. ಬಿಸಿಲಲ್ಲಿ ಆಟ ಆಡ್ತೀನಿ ಅಂತ ಆಟ ಆಡೋಕ್ಕೆ ಹೋಗ್ತಾ ಇದ್ದಾನೆ. ಬಂದ ತಕ್ಷಣ ನಮ್ಮಮ್ಮ ಮಜ್ಜಿಗೆ ಮಾಡು, ಕುಡಿಬೇಕು ಬಿಸಿಲು ಅಂತಂದರು ಅಂಥೇಳಿ ಅವ್ರಿಗೆ ಮಸಾಲ ಮಜ್ಜಿಗೆ ಮಾಡಿಕೊಡೋಣ ಅಂಥೇಳಿ ಮಸಾಲ ಮಜ್ಜಿಗೆನ ಮಾಡಿದೆ. ಎಲ್ರಿಗೂ ಮಜ್ಜಿಗೆ ಮಾಡಿ ಎಲ್ಲರೂ ಮಜ್ಜಿಗೆ ಕುಡಿದು ಮಜ್ಜಿಗೆನ ಮಾಡ್ಕೊಂಡು ಕುಡಿದ್ವಿ. ಇವತ್ತು ಊಟಕ್ಕಂತೂ ರಜಾ. ಯಾಕೆ ಅಂತಂದರೆ ನಮ್ಮ ಮಾವ ಇಲ್ಲ, ಅಡುಗೆ ಮನೆ ಕೆಲಸಕ್ಕೆ ರಜಾ. ಇವಾಗ ಮಧ್ಯಾಹ್ನದ ಅಡುಗೆ ನೆನ್ನೆದೇ ಸಾಂಬಾರಿದೆ. ಇಲ್ಲಿ ನಮ್ಮ ಅತ್ತಿಗೆ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಿದರು.
ಬೇಕು ಅಂದರೆ ಅದನ್ನೇ ಮಧ್ಯಾಹ್ನ ಸ್ವಲ್ಪ ಯಾರಾದರೂ ತಿಂತೀನಿ ಅಂದರೆ ಅದನ್ನೇ ಮಾಡ್ಕೊಂಡು ಕೊಡ್ತೀವಿ. ನಮ್ಮ ಮಾವ ಇದ್ದರೆ ಮಾತ್ರ ನಾವು ಅಡುಗೆಗಷ್ಟು ತಲೆ ಕೆಡಿಸ್ಕೊಳ್ಳೋದು. ನಮ್ಮ ಮಾವ ಇಲ್ಲ ಅಂದರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಇರೋದ್ರಲ್ಲೇ ಹೆಂಗೋ ಮೇಂಟೈನ್ ಮಾಡ್ಕೊಬಿಡ್ತೀವಿ. ಆದರೆ ನಮ್ಮ ಮಾವ ಒಂದೇ ಊಟ, ಮಧ್ಯಾಹ್ನ ಒಂದೇ ಊಟ ಮಾಡೋದವರು. ಅದಕ್ಕೋಸ್ಕರ ಅವ್ರಿಗೆ ಬಿಸಿ ಬಿಸಿಯಾಗಿ ಅಲ್ಲೇ ಅಡುಗೆ ಮಾಡಿಕೊಡ್ಬೇಕು. ಅವರಿದ್ದರೆ ಮಾತ್ರ ಜಾಸ್ತಿ ತಲೆ ಕೆಡಿಸ್ಕೊತೀವಿ, ಇಲ್ಲಾಂದರೆ ಏನು ಜಾಸ್ತಿ ಇರೋದ್ರಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಬಿಡ್ತೀವಿ. ಪಾಪ ಅವ್ರು ತಿನ್ನೋದೇ ಒಂದು ಊಟ, ಬಿಸಿ ಬಿಸಿಯಾಗಿ ಏನಾದರೂ ಮಾಡಿಕೊಡ್ಬೇಕು ಅಂತ ಅವ್ರಿಗೋಸ್ಕರನೇ ಏನಾದರೂ ತರಕಾರಿ ತರಿಸಿ, ಏನಾದರೂ ಅವರು ವೆಜ್ ಅಲ್ವಾ, ಅವ್ರಿಗೇನಾದರೂ ಮಾಡಿಕೊಡ್ತೀವಿ. ಇಷ್ಟೇ ಇವತ್ತಿನ ವೀಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳುತ್ತಾ, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ನಾಳೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.